ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಭೂಕುಸಿತವಾಗ್ತಾ ಇದ್ದು ಜನರಲ್ಲಿ ಆತಂಕ ಸೃಷ್ಟಿಸಿದೆ. ಭಾರೀ ಮಳೆಗೆ ಗುಡ್ಡದ ಎರಡೂ ಕಡೆ ಬಿರುಕು ಬಿಟ್ಟಿದೆ. ಕಾರವಾರದ ಸಾಯಿ ಮಂದಿರದ ಬಳಿ ಮಣ್ಣು ಕುಸಿತ ಆಗಿದೆ. ಮಳೆ ನೀರಿನಿಂದ ಮಣ್ಣು ಸವಕಳಿಯಾಗಿದ್ದು ಬೃಹದಾಕಾರದ ಕಲ್ಲು ಬಂಡೆಗಳು ಕುಸಿಯುವ ಆತಂಕ ಶುರುವಾಗಿದೆ. ಹರಿಯುತ್ತಿರುವ ನೀರಿಗೆ ಸಾಯಿ ಮಂದಿರದ ಬಳಿ ಹಾಕಿದ್ದ ತಡೆಗೋಡೆ ಕುಸಿದಿದೆ. ಜೂನ್ ಮೊದಲ ವಾರದಲ್ಲಿ ಕುಸಿದಿದ್ದ ಗುಡ್ಡದ ಮಣ್ಣು ಈಗ ಮತ್ತೆ ಕುಸಿತಾ ಇದೆ. ಕಮಿಷನ್ ಆರೋಪದ ಬೆನ್ನಲ್ಲೇ ಗುತ್ತಿಗೆದಾರರ ಬಾಕಿ ಬಿಲ್ ಪಾವತಿಗೆ ಕೆಎಸ್ಸಿಎ ಮುಂದಾಗಿದೆ. ಕಾಮಗಾರಿ ನಡೆದು 3 ವರ್ಷವಾದರೂ ಬಿಲ್ ಕ್ಲಿಯರ್ ಮಾಡದೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ 20% ಕಮಿಷನ್ಗೆ ಬೇಡಿಕೆ ಇಟ್ಟಿತ್ತು. ಫಿಡಲಿಟಸ್ ಕಂಪನಿಗೆ 1.9 ಕೋಟಿ ಕಾಮಗಾರಿ ಬಿಲ್ ಬಾಕಿ ಇತ್ತು. ಜೊತೆಗೆ 20ಕ್ಕೂ ಹೆಚ್ಚು ಗುತ್ತಿಗೆದಾರರಿಗೆ ಹಣವನ್ನ ಪಾವತಿಸದೆ ಕ್ರಿಕೆಟ್ ಸಂಸ್ಥೆ ಸಬೂಬು ಹೇಳ್ತಾ ಇತ್ತು. ಆರೋಪ ಮಾಡಿದ್ದ ಗುತ್ತಿಗೆದಾರ ಜೊತೆಗೆ ಅಸೋಸಿಯೇಷನ್ ಸಭೆ ನಡೆಸಿದೆ. ಸಭೆ ನಂತರ 2-3 ದಿನದಲ್ಲಿ ಬಾಕಿ ಬಿಲ್ ಕ್ಲಿಯರ್ ಮಾಡೋದಾಗಿ ಭರವಸೆ ಕೊಟ್ಟಿದೆ. 2021ರಿಂದ ವಿವಿಧ ಕಾಮಗಾರಿ ನಡೆಸಿರುವಂತಹ 1,80,00,000 ಬಿಲ್ ಕೆಲವೇ ದಿನದಲ್ಲಿ ನೀಡೋದಾಗಿ ಭರವಸೆ ನೀಡಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಹಾಲ್, ಇಂಟೀರಿಯರ್ಸ್, ಪಾರ್ಕಿಂಗ್ ನವೀಕರಣ, ಶೌಚಾಲಯ ಸೇರಿದಂತೆ ವಿವಿಧ ಕಾಮಗಾರಿಗಳನ್ನು ನಾವು ಮಾಡಿದ್ವಿ. 3 ವರ್ಷದಿಂದ ಬಾಕಿ ಬಿಲ್ ನೀಡದಿರುವ ಬಗ್ಗೆ ಮಾಧ್ಯಮಗಳು ವರದಿ ಬಿತ್ತರಿಸಿದ್ರು. ಮಾಧ್ಯಮಗಳ ವರದಿಯಿಂದ ನಮಗೆ ನ್ಯಾಯ ಸಿಕ್ಕಿದೆ ಅಂತ ಫಿಡಲಿಟಸ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಹೇಳಿದೆ. ನಾಳೆಯ ಕಾಂಗ್ರೆಸ್ ಸಾಧನ ಸಮಾವೇಶ ಒಂದು ಡ್ರಾಮಾ ಅಂತ ಕೊಳ್ಳೇಗಾಲದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ವ್ಯಂಗ್ಯವಾಡಿದ್ದಾರೆ. ಹೈಕಮಾಂಡ್ ಹೇಳಿದಂತೆ ಕೇಳ್ತೀನಿ ಅಂತ ಈಗಾಗಲೇ ಸಿದ್ದರಾಮಯ್ಯ ಹೇಳಿದ್ದಾರೆ. ಆಡಳಿತ ಕುಸಿದಾಗ ಸಿದ್ದರಾಮಯ್ಯ ಸಮಾವೇಶದ ಡ್ರಾಮಾ ಮಾಡ್ತಿದ್ದಾರೆ. ಹಿಂದಿನ ಸಿದ್ದರಾಮಯ್ಯ ಕಳೆದು ಹೋಗಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲ, ಪಾಪರಾಗಿದೆ. ಕೇಂದ್ರ ಸರ್ಕಾರ ನೀಡುವ ಅನುದಾನದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ದೊಡ್ಡದು. ಏನು ಒಳ ಒಪ್ಪಂದ ಆಗಿದೆ ಅಂತ ಜನವರಿ 26ರ ಒಳಗೆ ಗೊತ್ತಾಗುತ್ತೆ. ನಮಗಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರಿಗೆ ಒಪ್ಪಂದದ ಬಗ್ಗೆ ಗೊತ್ತು. ಬದಲಾವಣೆಗೆ ಸಿದ್ದರಾಮಯ್ಯನವರ ಮೈಂಡ್ ಸೆಟ್ ಆಗಿದೆ ಅಂತ ಸಚಿವ ವಿ ಸೋಮಣ್ಣ ಹೇಳಿದರು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲ ನನ್ನನ್ನ ಸಭೆಗೆ ಕರೆದಿಲ್ಲ ಅಂತ ಸಚಿವ ಆರ್.ಬಿ. ತಿಮ್ಮಾಪುರ ತಿಳಿಸಿದ್ದಾರೆ. ನನ್ನ ಕೈ ಬಿಡ್ತಾರೆ ಅಂತ ನನಗಂತೂ ಹೇಳಿಲ್ಲ ಎಂದರು. ನನ್ನನ್ನ ಸಭೆಗೆ ಕರೆದಿಲ್ಲ, ಉಳಿದವರ ವಿಚಾರ ನನಗೆ ಗೊತ್ತಿಲ್ಲ. ಕೆಲವು ಮಂತ್ರಿಗಳನ್ನು ಬಿಟ್ಟಿದ್ದಾರಲ್ಲ ಯಾಕೆ ಅಂತ ಸುರ್ಜೇವಾಲರನ್ನ ಕೇಳಬೇಕಿದೆ ಅಂತ ಹೇಳಿದ್ದಾರೆ. ಹೂವಿನ ವ್ಯಾಪಾರಿಗೂ ತೆರಿಗೆ ಇಲಾಖೆ ನೋಟಿಸ್ ಕೊಟ್ಟಿದೆ. ತಳ್ಳೋ ಗಾಡಿಯಲ್ಲಿ ಹೂ ಮಾರುವ ವ್ಯಕ್ತಿಗೂ ಶೋಕಾಸ್ ನೋಟಿಸ್ ಕೊಡಲಾಗಿದೆ. 52 ಲಕ್ಷ ಪಾವತಿಸುವಂತೆ ಕರ್ನಾಟಕ ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸ್ ಕೊಟ್ಟಿದೆ. 10 ವರ್ಷದಿಂದ ಸೋಮೇಗೌಡ ಹೂವಿನ ವ್ಯಾಪಾರ ಮಾಡ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.